ಏನು ಬಂದೆ? ನಿಮ್ಮಲ್ಲಿ ಒಂದು ಮಾತಾಡಲು ಸುಖವಾಗಿ ಬಂದವ. ಪ್ರತಿಗೂ ಅವಕಾಶ ಉಂಟು. ಒಂದು ಮಾತಾಡಬಹುದಾ? ಪ್ರಭು ಕೇಳನ್ನ ಮಾತ ವಿಖ್ಯಾತ, ಕೇಳನ್ನ ಮಾತ ವಿಖ್ಯಾತ, ಈ ಬಾಲೆಯನ್ನ ನುಡಿ ಪ್ರಖ್ಯಾತ, ಈ ಬಾಲೆಯನ್ನ ನುಡಿ ಪ್ರಖ್ಯಾತ. ಲೀಲೆಯಲ್ಲಿ ನೀ ಒಳಗೂಡಲು ತಾಳಿಯಲು ಗರ್ಭವನ್ನು ಪೂರ್ವದಿ, ಲೀಲೆಯಲ್ಲಿ ನೀರು ಒಳಗೂಡಲು ತಾಳಿಯಲು ಗರ್ಭವನ್ನು ಪೂರ್ವದಿ. ವೇಳೆಗಳ ಎದೆವರಿಸು ಹೀಗೆಯ ಬಾಳ ಬೆಳಗುವುದಯ್ಯ ಮಿತ್ರನೇ. ಕೇಳಿನ ಮಾತ ವಿಖ್ಯಾತ, ಈ ಬಾಲೆಯನ್ನು ನೋಡಿ ಪ್ರಖ್ಯಾತ. ಮಾತಾಡುವುದಕ್ಕೆ ಅವಕಾಶವನ್ನು ಕಾದು ಇಲ್ಲಿವರೆಗಾಗಿ ಬಂದವ ನಾನು. ಮಾತಾಡುವುದಕ್ಕೆ ಅವಕಾಶ ಈ ಹೊತ್ತಿಗೆ ಉಂಟು ಅಂತಾದ್ರೆ ನಿನಗಲ್ವೇನ? ಓ ಆ ಕಡೆಯಲ್ಲಿ ಬಂದಿದ್ದಾರೆ ನೋಡಿ. ನಿನ್ನ ಹೊರಗಾಕಿದಲ್ವೇನ? ಹೌದು. ಮತ್ತೆ ಯಾಕೆ ಬಂದ್ರು? ಅವರನ್ನ ಕರೆದುಕೊಂಡು ಬರುವ ಉದ್ದೇಶ ಉಂಟು. ಏನು? ದಾರಿಯಲ್ಲಿ ನಾನು ಹೋಗ್ತಾ ಇರುವಂತ ಸಂದರ್ಭ ನನ್ನ ಎದುರಿಗೆ ಬಂದು ಕೇಳಿಕೊಂಡ್ರು. ನಿನ್ನೆ ದಿವಸ ಆಸ್ಥಾನ ಮಂಟಪದಲ್ಲಿ ನಮ್ಮ ಪಾಲಿಗೆ ನ್ಯಾಯ ಎನ್ನುವುದು ದೊರಕಲಿಲ್ಲ, ನ್ಯಾಯವನ್ನು ಒದಗಿಸಿಕೊಡಿ ಎನ್ನುವ ಹಾಗೆ ಕಣ್ಣೀರು ಬಿಡುವುದಕ್ಕೆ ಮನ ಮಾಡಿದ್ರು. ಬಹುಶಃ ನೀನು ಒಪ್ಪಿರ್ಲಿಕ್ಕಿಲ್ಲ. ಒಪ್ಪಿದೆ ಪ್ರಭು. ಹೌದು. ಕಾರಣ ಬೇರೆ ಏನೂ ಅಲ್ಲ. ಶ್ವೇತ ಶುಭ್ರವಾದಂತಹ ನಿಮ್ಮ ಜೀವನದಲ್ಲಿ ಹೆಣ್ಣಿನ ವಿಚಾರ ಎನ್ನುವುದು ಒಂದು ಕಪ್ಪು ಚುಕ್ಕೆ ಆಗಬಾರದು ಎನ್ನುವ ಸಲುವಾಗಿ ಅದನ್ನು ನಿವಾರಿಸಲು ಸುಖವಾಗಿ ಅವರನ್ನು ಇಲ್ಲಿವರೆಗಾಗಿ ಕರೆ ತಂದವ ನಾನಿದ್ದೇನೆ. ಅದಕ್ಕಾಗಿ ಅವರ ಪರವಾಗಿ ನನಗೆ ವಾದಿಸುವುದಕ್ಕೆ ನನಗೊಂದು ಅವಕಾಶವನ್ನು ಒದಗಿಸಿಕೊಡಬೇಕು. ನಮಗೆ ಅನುಕೂಲ ಆಗ್ತದೆ ಅಂತ ಆದ್ರೂ ಎಷ್ಟೊತ್ತಿಗೂ ತೊಂದ್ರೆ ಇಲ್ಲ. ಹೌದಾ? ಪ್ರಮುಖವಾಗಿ 4 ರೀತಿಯಾದಂತಹ ಮುಖ್ಯವಾದಂತಹ ಸಾಕ್ಷಿಗಳನ್ನು ನಾನು ಸಿದ್ಧಪಡಿಸಿಕೊಂಡು ಬಂದವ ಇದ್ದೆ. ಅಲ್ಲ, ಅದು ಎಷ್ಟು ಬೇಗ ಒಟ್ಟು ಮಾಡ್ಬಿಟ್ಟಿಯಾ? ಮಾಡಿದ್ದು ಅಲ್ಲ ಅಂತಾದ್ರೆ ಸಿದ್ಧಪಡಿಸಿಕೊಳ್ಳುವಲ್ಲಿ ಬಹಳಷ್ಟು ಕಷ್ಟಪಡಬೇಕಿತ್ತು. ಹಾಗಂತ ಸೂಕ್ಷ್ಮವಾಗಿ ನೋಡಿದಾಗ ಎಲ್ಲವೂ ನಮ್ಮ ಕಣ್ಣ ಮುಂದೆ ಇರುವಾಗ ಮತ್ತು ಹುಡುಕಬೇಕಾದ ಅವಶ್ಯಕತೆ ಎಲ್ಲ ಅದನ್ನು ಹಿಡಿದುಕೊಂಡೇ ಬಂದಿದ್ದೇವೆ. ಹೌದಾ? ಹೌದಪ್ಪ. ಸರಿ, ಹಾಗಿದ್ರೆ ಮೊದಲಾಗಿ ಕೇಳಬೇಕಾದದ್ದು ಏನು? ಅವಳು ಹೇಳಿದಂತ ಮಾತು, ಈ 3 ತಿಂಗಳ ಹಿಂದೆ ಅವಳನ್ನ ಸೇರಿದರ ಪರಿಣಾಮವಾಗಿ ಅವಳು ಈಗ 3 ತಿಂಗಳ ಗರ್ಭಿಣಿ ಎನ್ನುವುದು, ಅದಕ್ಕೆ ಕಾರಣ ನೀನು ಹಾಗೆ ಹೇಳ್ತೀಯ ಎನ್ನುವುದು ಅವಳ ಆರೋಪದ ಸ್ವರೂಪ. ಆರೋಪ. ಹಾಗಂತ ಆರೋಪವೆಲ್ಲವೂ ಅಪರಾಧವಾಗುತ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಅದಿಲ್ಲ. ಅಪರಾಧ ಎನ್ನುವ ಹಾಗೆ ಸಿದ್ಧವಾಗಬೇಕು ಅಂತ ಆದ್ರೆ ಸಾಕ್ಷಿ ಬೇಕು. ಸಾಕ್ಷಿ 4 ಉಂಟು ಅಂದಿಲ್ಲ? ಪ್ರಧಾನವಾದ ಸಾಕ್ಷಿ ಉಂಟು. ಮೊದಲನೇ ಸಾಕ್ಷಿ ನಾನೇ. ಆವತ್ತಿನ ದಿವಸ ಬೇಸರದಲ್ಲಿರುವಂತ ನಿಮ್ಮ ಮನಸ್ಥಿತಿಯನ್ನು ಗ್ರಹಿಸಿದಂತ ನಾನು ಬಂದು ಕೇಳಿದಾಗ ಅವಳಿಂದ ನಿಮ್ಮ ಪಾಲಿಗೆ ನೋವಾಗಿದೆ ಅಂತ ನೀವು ಹೇಳಿದ್ರಿ. ರಾತ್ರಿಯ ಕಾಲ ಮಂಚ ಸಮೇತವಾಗಿ ಅವಳನ್ನ ತಂದು ನಿಮ್ಮ ಅಂತಃಪುರದಲ್ಲಿ ಬಿಟ್ಟವರ. ಆಮೇಲೆ ಅವಳು ಬಂದ ನಂತರದಲ್ಲಿ ಮುಂದಾದ ಘಟನೆ ಏನು, ಅವಳಿಗೆ ಏನು ಶಿಕ್ಷೆ ಕೊಟ್ರಿ? ನೋಡು, ಅಲ್ಲಿಂದ ಇಲ್ಲಿಯವರೆಗೆ ಕರೆ ತಂದಿದ್ದೀಯ ಎನ್ನುವುದಕ್ಕೆ ಮಾತ್ರ ಸಾಕ್ಷಿ ಹೇಳಿಲ್ಲ. ಮುಂದೆ ಏನಾಯ್ತು ಅಂತ ಗೊತ್ತಾಗುದಿಲ್ಲಲ್ಲ. ಏನಾಯ್ತು? ಏನಾಯ್ತು? ನೇರವಾಗಿ ಒಂದು ಕಾಲನ್ನ ಹಿಡ್ಕೊಂಡು ಕಣ್ಣೀರು ಗರಿದ್ರು. ಕ್ಷಮಿಸಿ ಬಿಡಿ, ತಪ್ಪಾಗಿ ಹೋಯ್ತು ಅಂತ ಕೇಳ್ಕೊಂಡು. ನಿನಗೆ ಗೊತ್ತುಂಟಲ್ಲ? ಹೌದಪ್ಪ. ಮೊದ್ಲೇ ಒಂದ್ ಜಾತಿ ಹೆಂಗರುಳು ನನ್ನದು. ಯಾರದ್ದು? ನನ್ನದು. ಹೋದ್ರು ಹೋಗ್ಲಿ ಅಂತ ಬಿಟ್ಬಿಟ್ಟೆ. ಪ್ರಭು, ಸಾವಿರಾರು ಮಂದಿ ಎದುರಿಗೆ ನನ್ನ ಮರ್ಯಾದೆ ಹೋಯ್ತು ಎನ್ನುವ ಹಾಗೆ ಕಿನ್ನ ಮನಸ್ಕರಾಗಿ ಕುಳಿತವರು ನೀವಿದ್ದೀರಿ. ಸಾವಿರಾರು ಮಂದಿ ಎದುರಿಗೆ ಹೋದಂತ ಮಾನ 4 ಗೋಡೆಯ ಮಧ್ಯದಲ್ಲಿ ಬಂತ. ಒಂದಷ್ಟು ಬರ್ಲಿ ಅಂತ ಇಟ್ಕೊಂಡ. ಹಾಗಿದ್ರೆ ಮೊದಲನೇ ಸಾಕ್ಷಿ ಅವಳನ್ನ ತಂದು ಇಲ್ಲಿ ಒಪ್ಪಿಸಿದೆ ಎನ್ನುವುದು ಮಾತ್ರ, ಅಷ್ಟಕ್ಕೆ ಮಾತ್ರ ಸಿದ್ಧ. ಎರಡನೇ ಸಾಕ್ಷಿ ಭಾಸ್ಕರ, 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 ಮಹಾರಾಜರ ನಮೋ ನಮಃ. ಹೋಗಿದ್ರು ಒಳ್ಳೇದಾಗಲ್ಲ. ನಿನ್ನನ್ನು ಕರೆದವ್ರು ಯಾರ? ನೀವು. ಮತ್ತೆ ಅಲ್ಲೋಗಿ ನಮಸ್ಕಾರ ಮಾಡುದೇನು? ಮಹಾರಾಜಂದ್ರ ಯಾರು? ಸುಳ್ಳು ಯಾರು ಕೇಳುದ? ದೇವರಿಗೆ ಸಮಾನ, ದೇವರಿಗೆ ಸಮಾನ. ಆಸ್ಥಾನ ಅಂದ್ರೆ ದೇವಸ್ಥಾನಕ್ಕೆ ಸಮಾನ. ಆಸ್ಥಾನ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಸಮಾನ. ಮಹಾರಾಜರು ಅಂತ ಹೇಳಿದ್ರೆ ದೇವರಿಗೆ ಸಮಾನ. ಎಲ್ಲಿಯಾದ್ರೂ ಮಹಾರಾಜರು ಅಂದ್ರೆ ದೇವರ ಎದುರಿನಲ್ಲಿ ದೇವಸ್ಥಾನದಲ್ಲಿ ಸುಳ್ಳು ಹೇಳಿದೆವು ಅಂತಾದ್ರೆ ಆಗುವುದೇನೋ? ಸತ್ತು ಮಣ್ಣು ಕಚ್ಚಿ ಹಾಳಾಗಿ ಹೋಗ್ತಾರೆ. ಅಂದ್ರೆ ನೀನು ಈಗ ಸತ್ಯವನ್ನೇ ಹೇಳು. ಸತ್ಯವನ್ನೇ ಹೇಳ್ತೇನೆ. ಓ ಕಡೆಯಲ್ಲಿ ನೋಡು. ಅವಳನ್ನ ನೀನ್ ನೋಡಿದ್ಯಾ? ನೋಡಿದ್ದೇನೆ. ಎಷ್ಟು ಬಾರಿ ನೋಡಿ? ಈಗ ನೋಡ್ತಾ ಇರು ಸೇರಿ 3ನೇ ಬಾರಿ. 3ನೇ ಬಾರಿ. ಮೊದಲನೇ ಬಾರಿ ಯಾವಾಗ ನೋಡಿ? ಆವತ್ತು ರಾತ್ರಿ ಸಮಯದಲ್ಲಿ ಮಂಚ ಸಮೇತ ಎತ್ಕೊಂಡು ಬರ್ಲಿಕ್ಕೆ ಹೋದಾಗ ನಾವು ಬುಡ 1 ತಲೆ 2
ಅಲ್ಲಿ ಹೋಗಿ ಮಂಚ ಸಮೇತ ಎತ್ಕೊಂಡು ಬಂದಿದ್ದೇವಲ್ಲ, ಮೊದಲೇ ನೋಡಿದ್ದಲ್ಲಿ, ಅಲ್ಲಿ ಎರಡನೇ ಬಾರಿ ನೋಡಿದ್ದಲ್ಲಿ, ಅದೇ ರಾತ್ರಿ ಮನೆ ಹೋಗ್ಬೇಕಂತ ಸಿದ್ಧತೆಯಲ್ಲಿದ್ದವ ನಾನು. ಹೋಗ್ಲೇ ಇಲ್ಲ. ಎಂತ ಮಾಡಿದೆ? ಗುಡುಗು ಮುಂಚು ಮಳೆ. ಎಲ್ಲಿ? ಅಲ್ಲಿ ಅರಮನೆಯಲ್ಲಿ. ಅದೇ ದಿನ ರಾತ್ರಿ ಹೋಗ್ಲೇ ಇಲ್ಲ, ಅಲ್ಲೇ ಹೊರಗಡೆ ಮಲ್ಕೊಂಡಿದ್ದ. ಹೌದಾ? ಹೊರ ಚಾವಡಿಯಲ್ಲಿ ನೀನು ಮಲಗಿಕೊಂಡಿರುವ ಸಂದರ್ಭ, ರಾತ್ರಿಯ ಸಮಯ. ಯಾರಲ್ಲಿ ಸ್ವರ ಕೇಳಿ ಓಡ್ ಹೋದೆ. ಮಹಾರಾಜ. ಯಾರು ಸ್ವರ? ಮಹಾರಾಜರ ಸ್ವರ. ಮಹಾರಾಜರು ಸ್ವಲ್ಪ ಲಕ್ಷ ಈ ಕಡೆಗೆ ಇರ್ಲಿ. ಅಲ್ಲೇ ಉಂಟಾ? ಆಮೇಲೆ ಇವಳನ್ನು ನೋಡಿದೆ. ಪಾಪ, ಏನಾಗಿತ್ತು? ಕಣ್ಣೀರು, ಕೇಶರಾಶಿ ಎಲ್ಲ ಅಸ್ತವ್ಯಸ್ತ ಆಗಿತ್ತು, ಸೀರೆ ಕುಪ್ಪಸೆಲ್ಲ ಹರಿದಿತ್ತು. ಮಹಾರಾಜನ್ ಮಹಾರಾಜರನ್ನು ನೋಡುವಾಗ ಆಗಿದ್ರು. ಮುಖದಲ್ಲೆಲ್ಲ ಬೇವರು. ಏನೋ ಒಂದು ದೊಡ್ಡ ಸಾಧನೆ ಮಾಡಿದಾಗ ಉಂಟು. ಅವರಿಬ್ಬರನ್ನ ನೋಡಿದಾಗ ಆ ಸ್ಥಿತಿಯಲ್ಲಿ ನಿನಗೆ ಅನಿಸಿದ್ದಾದ್ರು ಏನು? ಅನುಮಾನ ಆಯ್ತು ನನಗೆ. ಏನು? ಇವರಿಬ್ರೊಳಗೆ ಏನೋ ಒಂದು ಎಂಟೆಂಟ್ಲೆ ಆಯ್ತಂತ. ಓ ಮಹಾರಾಜರೇ, ಈ ಕಡೆ ಲಕ್ಷ ಉಂಟಾ? 1 ವರ್ಷ. ಈಗ ನೋಡ್ತಾ ಇರುವುದು 3ನೇ ಬಾರಿ. ಓ, ಇಲ್ಲಿ ಮುಖ್ಯವಾದಂತ ವಿಚಾರ ಎನ್ನುವುದು ಚರ್ಚೆ ಆಗ್ತಾ ಉಂಟು. ಈ ವಿಷಯಕ್ಕೆ ಸಮಾಪ್ತಿ ಆಗುವವರೆಗೆ ನನ್ನ ಕೇಳದ ಹೊರತು ರಾಜ್ಯವನ್ನ ಬಿಟ್ಟು ಹೋಗುವಾಗಿಲ್ಲ. ಜಾಗ್ರತೆ. ಹೋಗಿ ಆ ಕಡೆ. ಮಹಾರಾಜರ ಬರ್ತೆ. ಇದಕ್ಕೇನು ಅಂತ ಹೇಳ್ತೀರಿ? ಪಾಪ ಎಲ್ಲೋ ನಿದ್ದೆಗಣ್ಣಲ್ಲಿ ಇದ್ದವ, ಬಾಯಿಗೆ ಬಂದದ್ದು ಹೇಳಿದ್ದಾನೆ. ಹಾಗಂತ ಅವ ಹೇಳಿದ್ದು ಎಲ್ಲವೂ ಸುಳ್ಳು ಅಂತಲ್ಲ, ಕೆಲವು ಸತ್ಯ ಉಂಟು. ಅವ ಹೇಳಿದ್ದ ಅರ್ಧ ಸತ್ಯ. ಅವನ ಸಾಕ್ಷಿಯನ್ನೆಲ್ಲ ಪರಿಗಣಿಸುವುದಕ್ಕಾಗುವುದಿಲ್ಲ. ಅಂದ್ರೆ ಈಗ ತಳ್ಳಿ ಹಾಕಿದ್ದೇನೆ. ಇನ್ನು 3ನೇ ಸಾಕ್ಷಿ ಏನು? ದೃಕ್ಸಾಕ್ಷಿ. ನೋಡಿ, ನಿನ್ನೆ ದಿವಸ ವಿಚಾರವನ್ನು ವಿಮರ್ಶಿಸುವಂತ ಸಂದರ್ಭದಲ್ಲಿ ಇವರೆಲ್ಲ ಇಲ್ಲೇ ಇದ್ದವರು. ಇವತ್ತು ನಾನಾಡುವಂತ ಮಾತಿಗೆ ಎಲ್ಲವರು ತಲೆ ಆಡಿಸ್ತಾ ಇದ್ದಾರೆ, ನೀವ್ ಹೇಳುವ ಮಾತಿಗೆಲ್ಲವರು ತಲೆಯನ್ನು ಆಡಿಸ್ತಾ ಇದ್ದಾರೆ. ಕೆಲವೊಬ್ರು ಅಲ್ಲ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಹೌದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅಪ್ಪ, ಬಾಳ ಹೊತ್ತಾಯ್ತಲ್ಲ ಕುತ್ಕೊಂಡು ಅಲ್ಲೇ ಕಣ್ಣು ಕೂರ್ತಾ ಉಂಟು. ಈಗ ಎಷ್ಟೊತ್ತಿಗೆ ಮುಗಿಸ್ತಾರೆ, ಮನೆಗೆ ಹೋಗುದು ಅಂತ ತಲೆ ಆಡಿಸ್ತಾ ಇದ್ದಾರೆ ಬಿಟ್ಟು ನೀ ಹೇಳಿದ್ದಕ್ಕಲ್ಲ ಅದು. ಓಹೋ, ಇದನ್ನೆಲ್ಲ ಸಾಕ್ಷಿ ಅಂತ ಒಪ್ಕೊಳ್ಳುವುದೇನಾ? ಪ್ರಭೋ, ಹಾಗಿದ್ರೆ ಅದು ಯಾವುದು ಬೇಡ. ಕೊನೆಯದಾಗಿ ಆತ್ಮ ಸಾಕ್ಷಿ. ಆವತ್ತು ಇದೇ ಸಭೆಯಲ್ಲಿ ನಿಮ್ಮ ಕಾಲೆದುರಿನಲ್ಲಿ ಕಣ್ಣೀರನ್ನ ಮಿಡಿಯುತ್ತಾ ಅವಳು ಹೇಳಿದ ಮಾತುಗಳನ್ನ ಒಪ್ಪದೇ ಇದ್ದಾಗ ನೀವೇ ಆಡಿದ ಮಾತಲ್ವ? ಅಹಹ ಕೇಳಿದೆಯ ಮಿತ್ರ, ಈ ತರುಣಿ ಆಡುವ ಮಾತು ವಿಚಿತ್ರ, ಗ್ರಹಿಸೆ ಮತಿಹೀನ ಈಕೆ, ನಾರಿಯರ ಸಹವಾಸ ಎನಗೆ ಬೇಕೆ ಅಂತ ಪ್ರಶ್ನೆ ಮಾಡಿದ್ರಿ ಅಲ್ವಾ? ಆವತ್ತು ಅವಳು ಹೇಳಿದ್ದೇನು? ಮಹಾರಾಜ, ನಿನ್ನನ್ನು ನಾನು ಬಿಡುವುದಿಲ್ಲ. ಹೇಳ್ದೆ ನಾನು. ಮಾಡುವುದೇನು ಅಂತ ಕೇಳಿದ್ದೇನೆ. ಪ್ರಭೋ, ಹುಚ್ಚಿ ಎನ್ನುವಂತ ಮಾತಿಗೆ ಅವಳು ಹುಚ್ಚಿ ಅಂತ ನೀವು ಹೇಳಿದ ಅನಂತರದಲ್ಲಿ ಮಾಡುವುದೇನು ಅಂತ ಅವಳಲ್ಲಿ ಪ್ರಶ್ನೆ ಮಾಡ್ತೀರಿ ಅಂತಾದ್ರೆ ಹುಚ್ಚಿನ ಮಾತನ್ನೆಲ್ಲ ಪಂಥಾಮಾನವಾಗಿ ಸ್ವೀಕರಿಸುವವರನ್ನ ಏನಂತ ಹೇಳ್ಬೇಕು? ದೊಡ್ಡ ಹುಚ್ಚ ಅಂತ ಹೇಳ್ಬೇಕು. ನಾನು ನಿಮಗೆ ಹಾಗೆ ಹೇಳ. ಎಂತ ಮಾತಾಡ್ತೀಯ? ಪಂಥಾಮಾನವಾಗಿ ಸ್ವೀಕರಿಸಿಲ್ವ ನೀವು? ಅಲ್ಲ, ಪಂಥಾಮಾನವಾಗಿ ಸ್ವೀಕರಿಸಿದ್ದ ಆಮೇಲೆ ಹುಚ್ಚಿ ಅಂತ ಹೇಳಿದ್ ಮೊದಲು. ಓ, ಅಂದ್ರೆ ನಿಮಗೆ ಬೇಕಾದ ಹಾಗೆ ನೀವು ಒಂದು ಬದಲಾವಣೆ ಮಾಡ್ಕೊಳ್ಳುವುದು. ಇರ್ಲಿ, ಆಯ್ತು. ಈ 4 ಸಾಕ್ಷಿಗಳನ್ನ ಧಿಕ್ಕರಿಸಿದ್ದೇನೆ. ಸಾಕ್ಷಿ ಬೆಂಕಿ ಬಿತ್ತು. ಬೇಡ, ಅವಳ ಪರವಾಗಿ ವಾದಿಸುವುದನ್ನ ಬಿಟ್ಟೆ. ಹಾಗಂತ ಈಗ ನನ್ನ ವೈಯಕ್ತಿಕವಾಗಿ ಮಾತಾಡ್ಲಿಕ್ಕೆ ಎರಡು ಅವಕಾಶ ಉಂಟಾ? ಎಷ್ಟೊತ್ತಿಗೂ ಉಂಟು. ಬರ ಕುತ್ಕೊಳ್ಳ, ಮಾತಾಡುವ. ಬೇಡ, ಇನ್ನು ಮಾತಾಡುವ. ಮಾತಾಡ್ಲಿಕ್ಕೆ ಇಲ್ಲಿ ಬೇಡ, ಕೂತ್ಕೊಳ್ಳುವ. ಮುಂದೆಲ್ಲರೂ ಕೂತ್ಕೊಳ್ಳುವ. ಅದು ಇಲ್ಲೊಂದು ಅನುಕೂಲ ಉಂಟು, ಹೇಳ್ತೇನೆ. ಆಲೋಚನೆ ಮಾಡಿ ನೋಡಿ, ಎಲ್ಲಿಯಾದ್ರು ಇಂಥದ್ದೇ ಪರಿಸ್ಥಿತಿ ನಿಮ್ಮ ತಂಗಿಗೆ ಬಂದದ್ದೇ ಹೌದು ಅಂತ ಆದ್ರೆ ನೀವೇನ್ ಮಾಡ್ತಾ ಇದ್ರಿ? ಹೋಗಿ ರಟ್ಟೆ ಹಿಡಿದು ಕರ್ಕೊಂಡು ಬಂದು ಮದುವೆ ಮಾಡಿಸ್ತೇನೆ ಅಲ್ವಾ? ಅಲ್ವಾ? ಹಾಗಿದ್ರೆ ನಾನು ನಿಮ್ಮ ರಟ್ಟೆ ಮಾತಾಡ್ತೇನೆ. ಎಂತ ಆಯ್ತಾ? ಅವಳು ಬೇರೆ ಯಾರು ಅಲ್ಲ, ನನ್ನ ತಂಗಿ ಇದ್ದಾಳೆ. ಯಾರು ಅವಳು? ಏನ್ ಸಾಕ್ಷಿ ಉಂಟು? ಸಾಕ್ಷಿ ಆವಾಗ ನೀವು ಹೇಳಿದ್ದೇನಾಯ್ತು? ಏನ್ ಹೇಳಿದ್ರಿ? 4 ಸಾಕ್ಷಿಯನ್ನ ಪ್ರಧಾನವಾಗಿ ನಿಮ್ಮ ಎದುರಿನಲ್ಲಿ ಇರಿಸಿದ್ರು, ನಿನ್ನ ಸಾಕ್ಷಿಗೆಲ್ಲ ಬೆಂಕಿ ಬಿತ್ತು ಅಂತ ಹೇಳಿಲ್ವಾ? ನಮಗ್ ನೋಡು, ನಮಗ್ ಬೇಕಾದ್ರೂ ಬೇಕು, ಬೇಡದೇ ಇದ್ರು ಬೇಡ, ಗೊತ್ತಾಯ್ತಲ್ಲ. ಅಂದ್ರೆ ಸರ್ವಾಡಳಿತ ನಿಮ್ಮದ್ದು. ಇರ್ಲಿ, ಹಾಗಂತ ಸಾಕ್ಷಿಯೇ ಬೇಕು ಅಂತಾದ್ರೆ ಅದೇ ಸಾಕ್ಷಿ ಅಲ್ಲ, ಅನುಕೂಲಕ್ಕೆ ಬೇಕು ಅಂತಾರೆ. ಪಕ್ಕದಲ್ಲಿ ಮತ್ತೊಂದು ಸಾಕ್ಷಿನೂ ಉಂಟು, ಕೇಳಿಸ್ತೇನೆ. ಪ್ರಭು, ಏನೇ ಇರ್ಲಿ, ಇದು ಯಾವುದನ್ನು ನೀವು ಒಪ್ಪುವುದಿಲ್ಲ ಅಂತಾದ್ರೆ ಆಲೋಚನೆ ಮಾಡಿ ನೋಡಿ. ನನ್ನ ತಂಗಿ ಅವಳು
ಇದು ಪ್ರಾಮಾಣಿಕವಾಗಿ ನಾನು ಹೇಳುವಂತ ಮಾತು. ಸಾಕ್ಷ್ಯ ಅವನಲ್ಲಿ ಉಂಟು, ಕೇಳುವ ಸಂಯಮ ಇದ್ರೆ ಕೇಳಬೇಕು. ಒಂದು ವೇಳೆ ಒಪ್ಪುವುದಿಲ್ಲ ಆಗುವುದಿಲ್ಲ ಅಂತಾದ್ರೆ ನಾನು ಪ್ರತಿಭಟಿಸುತ್ತೇನೆ. ಎಂತ ಸುಬ್ರಂಗ ಏನಾಯ್ತು? ಯಾಕೆ ಏನು ನಾನು ವಿರೋಧಿಸಿದೆ ಎನ್ನುವ ಕಾರಣಕ್ಕಾಗಿ ಮದುವೆ ಆಗುದಿಲ್ಲ ಅಂತ ಮಾಡ್ಕೊಂಡ್ಯಾ? ಅವಳು ನನ್ನ ತಂಗಿ ಮದುವೆ ಆಗ್ಬೇಕು. ನಿನ್ನ ತಂಗಿ ಅಂತ ಆದ್ಮೇಲೆ ಸುಮ್ಮನೆ ಬಿಡ್ಲಿಕ್ಕೆ ಉಂಟೇನ? ಅಂದ್ರೆ ಎಷ್ಟೊತ್ತಿಗೂ ಸಿದ್ಧ ಇದ್ದೆ. ಹೇಳ್ದೇನ ಅಳಿರಾಯರು ಒಬ್ಬೊಬ್ಬರಿಗೆ ಬಂದು ಯೋಗವೇ ಯೋಗ ಬಂದದ್ದು ಹೇಗೆ? ಅವತ್ತು ನಿಮ್ ಭೋಗದ ಒಳಗೆ ನಮ್ಗೊಂದು ಯೋಗ ಬಂತು. ಅಡ್ಡಿಲ್ಲ, ಒಳ್ಳೆ. ಹಾಗಿದ್ರೆ ಆದಷ್ಟು ಬೇಗ ಮದುವೆ ಆಗ್ಬೇಕು. ತಡ ಮಾಡ್ಲಿಕ್ಕಿಲ್ಲ. ಪುರೋಹಿತರಲ್ಲಿ ಮುಹೂರ್ತ ಕೇಳ್ಕೊಂಡು ಬಾ. ಹೌದಲ್ವಾ? ಆಗ ವ್ಯವಸ್ಥೆ ಮಾಡಿ. ಈಗ ನಾನು ಅವಳನ್ನ ಕರ್ಕೊಂಡು ಹೋಗಿ ಶೃಂಗಾರ ಮಾಡ್ಕೊಂಡು ಬರ್ತೆ. ಒಂದ್ ಗಾಡಿ ಕಳಿಸಿ ಕೊಡಿ. ಆಭರಣ ಶೃಂಗಾರ ನಿಮ್ಮ ಮದುವೆ ಹೆಂಡತಿ ಆಗೋಳಲ್ವಾ? ಈಗ ಮಂಚ ಒಂದು ಕೊಡಿ ಮರ ನಮ್ಗೆ. ಅವತ್ ಮಂಚ ಸವಿತ ಎತ್ಕೊಂಡು ಬಂದಲ್ಲ ನೀವು, ಹಾಗೆ ನಾವು ಮಲ್ಕೊಳ್ಳೋ ಮಂಚ ಬರ್ತಾ ಇದೆ. ಇವತ್ತು ನೀನ್ ನೆಲಕ್ಕೆ ಬಂದು ಅಲ್ಲ ಕಳ್ಸಿಕೊಡಿ, ಬೇಕಾದ್ರೆ ಬರ್ತೇವೆ ಅವಳ. ಸೀರೆ ಒಂದು ಕೊಟ್ಟು ಕಳಿಸಿ. ಅದೇನು ಪ್ರತ್ಯೇಕ ಹೇಳುವುದಂತ? ಇದ್ದೊಂದು ಒಳ್ಳೆ ಸೀರೆ ನೀವೇ ಹರಿದು ಹಾಕಿರಿ. ಹೋಗುತ್ತಿರುವಂತ ಶುಕ್ರಾಂಗನನ್ನ ಕರ ಕಟ್ಟಿ ತಂದಿ. ಶುಕ್ರಾಂಗ ನೋಡಿದೆ ಶುಕ್ರಾಂಗ ನಿನ್ನ ಗಾಢ ಗರ್ವಕ್ಕೆ ಅರಿದ ಮದ್ದ. ಮದುವೆ ಮಾಡಿಸುವುದಕ್ಕೆ ಹೊರಟಿದ್ದೀಯಾ? ನಿನ್ನ ಪರಿಸ್ಥಿತಿ ಏನಾಯ್ತು ಅಂತ ನೋಡ. ಇದನ್ನ ತಿಳಿದ್ರೆ ಬೆಸ್ತರ ಸುಮ್ಮನೆ ನೋಡಿರೋದೆಲ್ಲ ಮುಚ್ಚಿಗೆ ಹಾಕ್ತಾರೆ. ಮುಡಿಯ ನಿಕ್ಕಿನ ಬೆಸ್ತಗೇರಿಗೆ ಬೆಂದು ಹೋಗಲಿ ಎಂದು ಬಡರಿ ಹತ್ತಿರಂತ ಇವನನ್ನ ಸೆರೆ ಹಾಕಿ ಬೆಸ್ತರ ಕೇರಿಗೆ ಬೆಂಕಿ ಕೇಳುತ್ತಲಿ ಶುಕ್ರಾಂಗ ಕಾಲನ ಧ್ವನಿ ಬಡರ ಹೊಯ್ದಾಡಿ ಉರಿವ ಉರಿಯಲಿರುವ ತರುಣಿ ದಾಳಿಗೆ ಕೈರವನ ಸಾಗಿರದೆ ಹೊತ್ತೈ ತಂದನು. ಅಯ್ಯೋ ಅಲ್ಲ ಶುಭ್ರಾಂಗ, ಇದೆಂತ ಕತೆ ಮಾರಾಯ? ಇದಕ್ಕಿಂತ ಬೆಂಕಿ ಬಿತ್ತು. ಮದುವೆ ಎನ್ನುವ ಹಾಗೆ ನಮ್ಮಲ್ಲಿ ಕುಳಿನ ನಾಟಕವನ್ನು ಹೇಳಿ ಬೆಸ್ತರ ಕೇರಿಗೆ ಬೆಂಕಿಯನ್ನು ಇಡುವುದಕ್ಕೆ ಮಹಾರಾಜ ಮನ ಮಾಡಿದ್ದಾನೆ. ಮಹಾರಾಜ್ಯ ಮಾಡಿದ್ದೇನೋ. ಅದಕ್ಕಾಗಿ ಇನ್ನೂ ನಾವು ಇಲ್ಲಿ ಉಳಿದರೆ ನಮಗೆ ಉಳಿಗಾಲ ಇಲ್ಲ. ಏನ್ ಮಾಡೋದು? ಇನಿತಾದ ಮೇಲೆಲ್ಲಿ ಇವುದಲ್ಲ ಕೈರವ, ಇನಿತಾದ ಮೇಲೆಲ್ಲಿ ಇವುದಲ್ಲ ಕೈರವ, ಮನದೊಳು ಯೋಚಿಸಿ ನೋಡು ಕೈರವ, ಮನದೊಳು ಯೋಚಿಸಿ ನೋಡು ಕೈರವ, ಕೈರವ ಕೈರವ ನೆನೆದು ಬೌದ್ಧದ ಪುರದ ದೆಸೆಗಾಗಿ ಹೋಗುವ ಕೈರವ, ಈ ನವಂಶದೇಗೆ ಎಂದೆನು ಕೈರವ, ಕೈರವ ಕೈರವ. ಎಂತ ಆಯ್ತಾ? ಅದು ಅಲ್ವಾ, ಬೆಂಕಿ ಬಿದ್ದರು ನಾ ಸಾಯ್ಲಿಲ್ಲಲ್ಲ, ಯಮ್ಮ ಹಿಂದ ಮೇಲೆ ಕೂತ್ಕೊಂಡು ಕರೀತಾ ಇದ್ದ. ಬೆಂಕಿ ಬಿದ್ದರು ನೀ ಸಾಯ್ಲಿಲ್ಲಲ್ಲ, ನೀನು ಬಿಡುದಿಲ್ಲ ಕೈರವ, ಬಿಡುದಿಲ್ಲ ಹೇಳ್ತಿದ್ದ ಯಮ್ಮ. ನಾನು ಅದಕ್ಕೆ ಇವತ್ತು ನಂಗೆ ಕುಸೋತಿಲ್ಲ ಮತ್ತು ನೋಡುವ ಅಂತಿದ್ದೆ. ನೋಡಿದೇನು ಮಹಾರಾಜ ಕುತಂತ್ರದಿಂದಲಾಗಿ ನಮ್ಮನ್ನೆಲ್ಲ ಕೊಲ್ಲುವ ಪ್ರಯತ್ನಕ್ಕೆ ಮನ ಮಾಡಿದ್ದಾರೆ. ಬೆಂಕಿ ಹಾಕ್ಬಿಟ್ಟ ಕೇರಿಗೆ. ಇನ್ನು ಎಲ್ಲಿಯಾದ್ರೂ ಈ ಚೇದಿನಾಡಿನಲ್ಲಿ ಉಳಿದವಂತಾದ್ರೆ ನಾವು ಎಲ್ಲಿದ್ರೂ ನಮ್ಮನ್ನು ಬಿಡ್ಲಿಕ್ಕಿಲ್ಲ. ಇಲ್ಲಿ ಇಷ್ಟ ಆದ್ರಿಂದ ಎಲ್ಲಿ ಹೋಗುದು? ಒಂದು ಸ್ಥಳ ಉಂಟು. ಎಲ್ಲಿಗೆ? ಎಲ್ಲಿ ಹೋದ್ರೂ ಬಿಡುದಿಲ್ಲ. ಒಂದು ಸ್ಥಳ ಉಂಟು. ಯಾವುದು? ಚಂದ್ರವಂಶದವರ ಆಳ್ವಿಕೆ ಹೌದಾ ನಡೆಸ್ತಾ ಇರುವವರು ಪೌದನಾಪುರ. ಹೌದನಾಪುರ, ಪೌದನಾಪುರ. ಅಲ್ಲಿ ಅಲ್ಲಿಗೆ ಹೋದೆವಂತಾದ್ರೆ ನೀವು ಅಲ್ಲಿ ಬರುವುದಿಲ್ವಾ? ಯಾಕೆ? ಇನ್ನೊಂದು ಸಂದರ್ಭ ಸುಬಲ ಮಹಾರಾಜರು ಅಲ್ಲಿಗೆ ದಾಳಿಯನ್ನ ಮಾಡಿದಾಗ್ಲೂ ಅವರ ಸಾಮರ್ಥ್ಯ ಎನ್ನುವುದು ಕುಗ್ಗಿ ಹೋಗಿತ್ತು. ಹಾಗಾಗಿ ಅಪ್ಪ ಓಡ್ ಬಂದಂತ ಮಗ ಹೋಗುದಿಲ್ಲ ಬದಿಗೆ. ಆ ಮಟ್ಟಿಗೆ ಬರುವುದೇ ಇಲ್ಲ ಎನ್ನುವಂತ ವಿಶ್ವಾಸ. ಅಲ್ಲಿಗೆ ಹೋಗುವ, ನಡ್ಕೊಂಡು ಹೋಗ್ಬೇಕಲ್ವಾ? ಎಷ್ಟು ತಿಂಗಳು ದಾರಿ ಆಗ್ತದೆ? ಒಂದು 6 ತಿಂಗಳು ದಾರಿ ಆಗ್ತದೆ. ದೊಡ್ಡ ವಿಷಯ ಅಲ್ಲ ಬಿಡ. ನಾವು 3 ಜನ ಇದ್ದೇವೆ. ಒಬ್ರು 7 ತಿಂಗಳು ನಡೆದ್ರೆ ಅಂದ್ರೆ 2 ತಿಂಗಳು ನಡ್ಕೊಂಡು ಅಲ್ಲೆಲ್ಲ ಕೂತ್ಕೊಳ್ಳೋದ? 6 ತಿಂಗಳು ಆಯ್ತದ. ಸುಮ್ಮನೆ ನಿನಗೆ ಕಷ್ಟ ಆಗದೆ ಇರುವ ಹಾಗೆ ವ್ಯವಸ್ಥಿತವಾಗಿ ಕರೆದುಕೊಂಡು ಹೋಗುವ ಹೊಣೆಗಾರಿಕೆ ನನ್ನದು. ಆದಷ್ಟು ತತ್ತಿನ
ಮಾವನಾದಂತಹ ಶ್ವೇತದತ್ತನಿಗೆ ಮಕ್ಕಳೇ ಇಲ್ಲದಿರುವಂತಹ ಕಾರಣದಿಂದಾಗಿ ಈ ನಾಡಿನ ಅಧಿಕಾರವನ್ನು ವಹಿಸಿಕೊಳ್ಳಲು ಅನಿವಾರ್ಯವಾಗಿ ಬಂತು. ಸರಿಯಾದಂತಹ ಸಮಯಕ್ಕೆ ಓಲಗವನ್ನು ಕೊಟ್ಟಿದ್ದೇನೆ, ವಿಶೇಷತೆ ಬರುವುದಲ್ಲ. ಬರುತಿಯರನು ಕಂಡು ಬರುತಿಯರನು ಕಂಡು ರಾಣಿಯ ಹೊರಜ ತೊಳೆದಿಕೊಂಡು ರಾಣಿಯ ಹೊರಜ ತೊಳೆದಿಕೊಂಡು ಪರಿಪರಿಯೊಳಗು ಮಜರಿದು ತಲವರನು ಪರಿಪರಿಯೊಳಗು ಮಜರಿದು ತಲವರನು ಬರಲಿ ಕಾರಣ ಅರವಿರಿ ಎಂದಳು ಪರಿಪರಿಯೊಳಗು ಪಜರಿಸಿ ಸತ್ಕರಿಸಿ ಕೊಳ್ಳಿರಿಸಿ ಎಳನೀರ ತರಿಸಿ ಎಳನೀರು ಪರಿಪರಿಯೊಳಗು ಪಚರಿಸಿ ಸತ್ಕರಿಸಿ ಕೊಳ್ಳಿರಿಸಿ ಎಳನೀರ ತರಿಸಿ ಹುಳಿ ನೀರ ತರಿಸಿ ತರಿಸಿ ಎಲ್ಲ ಉಂಟು. ಪರಿಪರಿಯೊಳಗು ಪಚರಿಸು ತಲವರನು ಬರಲೇ ಕಾರಣ ಅರವಿರಿ ಎಂದಳು ಪರತಿಯರನು ಕಂಡು ವಂದಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ. ಅಜ್ಜಯ್ಯ ವಂದಿಸಿಕೊಂಡೆ. ಎಂತ ನೋಡ್ತಿದ್ಯಾ? ನೀವಂತ ಹೇಳ್ರಪ್ಪ, ಎಲ್ಲಿ ಬರ್ತಾ ಉಂಟ್ರಿ ನೋಡ್ದೆ. ಏನು ಕುಳ್ಳಿರಿಸಿ ಕಾಯತ್ಕ ಮುಂದೆಲ್ಲ ಹೇಳಿದ್ರ ಹಾ ಎಳನೀರು ತರಿಸಿ ಅಂದ್ರಪ್ಪ. ಎಳನೀರು ಎಳನೀರು ಇಲ್ಲ, ಹುಳಿ ನೀರು ಇಲ್ಲಪ್ಪ. ಎಂತ ಕತೆ? ಅಯ್ಯೋ ಹಾಗೆಲ್ಲ ಹೇಳಿದ ತಕ್ಷಣ ಬರ್ತದ. ಮತ್ತೆ ಕೆಲಸದವರನ್ನು ಕರಿಬೇಕು, ಓಹೋ ಅವ್ರಿಗೆ ಹೇಳಬೇಕು, ಹಾ. ಅವ್ರು ಎಳನೀರಿರುವಂತಹ ಮರವನ್ನು ಹುಡುಕಬೇಕು, ಹಾ. ಆಮೇಲೆ ಮರ ಹತ್ತಬೇಕು, ಹಾ. ಆಮೇಲೆ ಅದನ್ನ ಕೊಯ್ಬೇಕು, ಹಾ. ಕೆತ್ತಬೇಕು, ಹಾ. ಹೊಟ್ಟೆ ಮಾಡ್ಬೇಕು, ಹಾ. ಆಮೇಲೆ ವಾಟೆ ಸಿಕ್ಸ್ಬೇಕು, ಹಾ. ತಂದು ಕೊಡ್ಬೇಕು. ಬ- ನಿಮ್ಗೆ ಅಂದ್ರೆ ಪುರುಸತ್ತಿದ್ರೆ ಕುಡಿಬೇಕು. ನಮ್ಗೆ ಆದ್ರೆ ಜೀವ ಇದ್ರೆ ಕುಡಿಬೇಕು. ಆಗಲ್ಲ, ಬರ್ತದೆ, ನಿರೀಕ್ಷೆಯಲ್ಲಿರಿ. ಎಷ್ಟು ವರ್ಷ ಇರೋ ಆದಷ್ಟು ಬೇಗ ಬರ್ತದೆ. ನೋಡಿ ನೋಡು ಬಂದ. ಆಶ್ಚರ್ಯವಾಯ್ತು ನನಗೆ. ಅಪರಿಚಿತರು ನೀವು, ಇದುವರೆಗೆ ನಿಮ್ಮನ್ನು ನೋಡಿದವಳು ನಾನಲ್ಲ. ನಾವು ಬರ್ಲೇ ಇಲ್ಲ ಇಲ್ಲಿ. ಹಾಗಾಗಿ ನೀವ್ಯಾರು, ಎಲ್ಲಿಂದ ಬಂದವರು, ಇಲ್ಲಿ ಬರೋದಕ್ಕೆ ಕಾರಣ ಏನು ಹೇಳ್ತೀರಾ? ಆಸರೆ ನೀಡಿದರೆ ಆಸರೆ ನೀಡಿದರೆ ಆಸೆಯುವುದು ನಮಗೆ ಬದುಕು ಆಸೆಯುವುದು ನಮಗೆ ಮೀಸಲಡವೆ ವಿಧಿಯಾದವು ಈ ಪರಿ ಮೀಸಲಡವೆ ವಿಧಿಯಾದವು ಈ ಪರಿ ಹೇಸುತ್ತ ಬಂದೆವು ಆಶಿತಿಲಗೆ ನಾವು ಮೀಸಲಡವೆ ವಿಧಿಯಾದವು ಈ ಪರಿ ಹೇಸುತ್ತ ಬಂದೆವು ಆಶಿತಿಲಗೆ ನಾವು. ನಿರಾಶ್ರಿತರು ನಾವು. ಹಾಗಂತ ಇಲ್ಲಿವರೆಗೆ ಬರುವರೆ ಉದ್ದೇಶ ಎನ್ನುವುದು ಉಂಟು. ಏನು? ಬರುವಾಗ ದಾರಿಯಲ್ಲಿ ನಾವು ಕೇಳಿದೆವು, ಹಾ. ಇಲ್ಲಿಗೆ ಬಂದವಂತಾದ್ರೆ ಅನಾಥರಾದವರಿಗೆ ಆಶ್ರಯವನ್ನು ಕೊಡುವಂತ ದಾತಾರರು ಇಲ್ಲಿದ್ದಾರೆ ಎನ್ನುವಂತ ಸಲುವಾಗಿ ಹಾ. ಪೌದನಾಪುರವನ್ನು ಬಂದು ಸೇರಿದ್ದು ಹೌದು. ಹಾಗಂತ ನನ್ನ ಹೆಸರು ಶುಭ್ರಾಂಗ ಎನ್ನುವ ಹಾಗೆ, ಶುಭ್ರಾಂಗ ಅವಳು ನನ್ನ ತಂಗಿ ದಾರಿಕೆ ಎನ್ನುವ ಹಾಗೆ. ತಾರಿಕೆ ಓ ಇವ ಅವಳ ಸಾಕಪ್ಪ. ಅವಳು ಸಾಕಪ್ಪ. ಸಾಕಪ್ಪ. ಹೌದಪ್ಪ. ನೀವ್ ಇನ್ನೂ ನಮಗೆ ಬೇಕಪ್ಪ. ಇಲ್ಲಿವರೆಗಪ್ಪ. ನಾವಿರುವಲ್ಲಿವರೆಗೆ ನೀವು ಬೇಕು, ನಾವಿರುವವರೆಗೆ ಬೇಕಾ? ನಾವಿರುವಲ್ಲಿವರೆಗೆ ನೀವು ಬೇಕು. ಹಾ. ಅಂತ ನಾವು ಬರುವರೆ ಉದ್ದೇಶ ಏನು? ಏನು? ಒಬ್ಬ ಮಹಾರಾಜನ ಆಡಳಿತಕ್ಕೆ ಹೇಸಿ ನಾವು ಬಂದವರು. ಎಲ್ಲಿದ್ದವರು ನೀವು? ಬೇರೆ ಎಲ್ಲಿಂದಲೂ ಅಲ್ಲ, ಹಾ. ಚೇದಿ ನಾಡಿನಿಂದ ಇಲ್ಲಿಗೆ ಬಂದವರು. ಚೇದಿನಾಡು. ಹೌದು. ಹಾ. ಅಲ್ಲಿಯ ವರ್ತಮಾನ ಕಾಲದ ಅಧಿಕಾರವನ್ನ ಸೂತ್ರವನ್ನು ಹಿಡಿದುಕೊಂಡವ ಹಾ. ಅವನೇ ಶಿಥಿಲನಿಗೆ. ಎಲ್ಲ ಹೋಗ್ತೀಯಾ? ನಾವು ಇಲ್ಲಿಗೂ ಬಂದವರ ಯಾರ? ಸಿಕ್ಕಿಲ್ಲ ಅಂದ್ರಲ್ಲ. ಓಯ್ ಅಜಯ್ಯ, ವಾ. ಮೇಲ್ ಬನ್ನಿ. ಎಂತಕ್ಕೆ? ಅಲ್ಲ, ಯಾಕೆ ಓಡಿದ್ಯಾಕೆ ನೀವು? ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಬಂದವರು ಇವತ್ತು ನಾನು. ಇಲ್ಲಿ ಬರ್ಲಿಕ್ಕಿಲ್ಲ ಅವನು. ಇಲ್ಲಿ ಬರುದಿಲ್ವಾ? ಅವನ ಆಳ್ವಿಕೆ ಕುರಿತಾಗಿ ನಾವು ಕೇಳಿದವರಿದ್ದೇವೆ. ನಿಮಗೂ ಹೇಸಿ ಹೋಗಿದೆ. ಹೇಗುಂಟು ಅವನ ಆಡಳಿತ? ಅವನ ಆಡಳಿತವ ಹಾ. ಹೀಗುಂಟು. ಹಾ, ಇಷ್ಟು ಮುಂದೆ ಬಂದಿದೆ. ಇಷ್ಟು ಮುಂದೆ ಬಂದಿದೆ. ಹಾ. ಅವನ ಆಡಳಿತಕ್ಕೆ ಹೇಸಿ ನಾವು ಬಂದವರಿದ್ದೇವೆ. ಈಗ ಏನಾಗಬೇಕು? ನಮಗೊಂದು ಆಶ್ರಯವನ್ನ ಕೊಟ್ರಿ ಅಂತಾದ್ರೆ ಬದುಕುವ ಆಸನ ಮಗು. ಬರಿದೇತಕ್ಕೆ ಚಿಂತೆ ಬರಿದೇತಕ್ಕೆ ಚಿಂತೆ ನಿಮಗ ದೊರೆಯುವುದಿಲ್ಲಂತೆ ನಿಮಗ ದೊರೆಯುವುದಿಲ್ಲಂತೆ ಹರುಷದೊಳೆನ್ನಾಯ ಮುರದೊಳಗಿರುವುದು ಹರುಷದೊಳೆನ್ನಾಯ ಮುರದೊಳಗಿರುವುದು ಕೊರತೆಯು ಬಾರದ ತೆರದೊಳು ನೋಡುವೆ ಹರುಷದೊಳೆನ್ನಾಯ ಮುರದೊಳಗಿರುವುದು ಕೊರತೆಯು ಬಾರದ ತೆರದಲ್ಲಿ ನೋಡುವೆ ಬರಿದೇತಕ್ಕೆ ಚಿಂತೆ ನಿನಗಾಗಿ ಚಿಂತೆಯ ಹೌದು. ಬರಿದೇತಕ್ಕೆ ಚಿಂತೆ. ಹಾ. ನಿಮಗೆ ಆಶ್ಚರ್ಯ ಇಲ್ಲಿ ಇಹುದಂತೆ. ಮುಂದೆ ಹೋಗೋ ಬಾ. ಯಾಕೆ? ಆಶ್ರಯ ಇಲ್ಲಂತೆ. ಯಾರು ಹೇಳಿದ್ರು? ಬರಿದೇತಕ್ಕೆ ಚಿಂತೆ ನಿಮ್ಗೆ ಆಶ್ರಯ ಇಲ್ಲಂತೆ.
ನಿಮಗ ಆಸರೆ ಇಲ್ಲೇ ಇಹುದಂತೆ. ಇಲ್ಲಿ ಇಹುದಂತೆ. ಹಾ, ದಿನವೊಂದಕ್ಕೆ ಅದೆಷ್ಟೋ ಮಂದಿ ಅನಾಥರೆಲ್ಲ ಬರ್ತಾರೆ. ಹೌದಾ? ಬಂದವರಿಗೆಲ್ಲವರಿಗೂ ನಾವು ಆಶ್ರಯದಾತಾರರೆನಿಸಿಕೊಂಡಿದ್ದೇವೆ. ಹೌದಪ್ಪ. ಹಾಗಂತ ಕೊರತೆಯು ಬಾರದ ತೆರದಲ್ಲಿ ಬರುದಿಲ್ಲ. ನಾನು ನಿಮ್ಮನ್ನು ನೋಡಿಕೊಳ್ತೇನೆ. ಅಲ್ಲ, ಈ ವಿಷಯ ಹೌದು. ನಾವು ಗಂಡಸರು ಹೇಗಾದ್ರೂ ಬದುಕ್ತೇವೆ. ಇವಳು ಹೆಂಗಸಲ್ವಾ? ಹೌದು. ನೋಡಿ, ನನ್ನ ಮಗಳು, ಅವಳಿಗಿನ್ನು ಮದುವೆ ಆಗ್ಲಿಲ್ಲ. ಮದುವೆ ಆಗದೆ ಗರ್ಭಿಣಿ ಆಗಿದ್ದಾಳೆ. ಓಹೋ. ಮದುವೆ ಆಗದೆ ಗರ್ಭಿಣಿ ಆದ್ರೆ ಏನಾಗ್ತದೆ ನಿಮ್ಗೆ ಗೊತ್ತಿಲ್ವಾ? ಏನ್ ಹೇಳುದು ನೀವು ಅಜ್ಜಯ್ಯ? ನೀ ಸುಮ್ಮನಿರ ಮೇಲೆ ಎಲ್ಲದಕ್ಕೂ ಮಾತಾಡ್ಬೇಡ. ಹಾ, ಈಗ ನೋಡಿ, ಇವಳು ನನ್ನ ಮಗಳ, ಹೌದು. ಅವಳಿಗೆ ಇನ್ನು ಮದುವೆ ಆಗ್ಲಿಲ್ಲ. ಹಾ. ಮದುವೆ ಆಗದೆ ಗರ್ಭಿಣಿ ಆದ್ರೆ ಏನಾಗ್ತದೆ ನಿಮ್ಗೆ ಗೊತ್ತಿಲ್ವ? ನೀವು ಹೆಣ್ಣಲ್ವಾ? ನಿಮಗ್ ಗೊತ್ತಿಲ್ವ ಅಂತ ಕೇಳಿದ್ರೆ ನಿಮ್ ಮಾತು ದ್ವಂದ್ವ ಅರ್ಥ ಆಗ್ತದೆ. ಏನ್ ದ್ವಂದ್ವ? ಅಲ್ಲ, ನಿಮಗ್ ಗೊತ್ತಿಲ್ವ ಅಂತ ಕೇಳಿದ್ರೆ ನನಗಿನ್ನು ಮದುವೆ ಆಗ್ಲಿಲ್ಲ, ನಾನ್ ಗರ್ಭಿಣಿಯೂ ಆಗ್ಲಿಲ್ಲ. ನಿಮಗ್ ಗೊತ್ತಿಲ್ವ ಅಂತ ಅಯ್ಯೋ, ಶಾಂತಂ ಪಂಪಂ ಅದಲ್ಲ. ಶಾಂತಂ ಪಂಪಂ ಅದಲ್ಲ ಅಂದ್ರೆ ಹೆಣ್ಣಿನ ಕಷ್ಟ ಹೆಣ್ಣಿಗೆ ಅರ್ಥ ಆಗುದಲ್ವಾ? ಹೆಣ್ಣಿನ ಮನಸ್ಸನ್ನು ಹೆಣ್ಣಾದವಳು ಅರ್ಥ ಮಾಡಿಕೊಳ್ತಾಳೆ. ಅದಕ್ಕೆ ಹಾಗಾಗಿ ಅವಳು ಗರ್ಭಿಣಿ ಅಲ್ಲ, ಅವಳು ನೋಡ್ಕೊಳ್ಲಿಕ್ಕೆ ಒಂದು 4 ಜನ ಸೂಲಿಗಿತ್ತೀರನ್ ಬಿಡಿ. ಶೂಲಗಿತ್ತಿರು ನಮ್ಮಲ್ಲಿ ಬೇಕಾದಷ್ಟು ಮಂದಿ ಇದ್ದಾರೆ. ಮತ್ತೊಂದು 3 ವಾಯುಗುಳಿಗೆ ಬೇಕು. ಯಾರು? 3? ಹೌದು. ಯಾಕೆ? ಯಾರಿಗೆ? 1 ಅವಳಿಗೆ, 2 ನಂಗೆ. 2? ಬೆಳಗಿನ ಜಾವ ಜೋರು. ಆಯ್ತಾಯ್ತು. ನಿಮಗೆ ಪ್ರತ್ಯೇಕವಾದಂತಹ ಕೋಣೆ ವ್ಯವಸ್ಥೆ ಆ ಕಡೆ ಉಂಟು. ವಿಶ್ರಾಂತಿ ಪಡಿಬೇಕು. ಏನಾದ್ರು ಬೇಕಿದ್ರೆ ಹೇಳಿ. ವ್ಯವಸ್ಥೆ ಮಾಡುವ. ಮನವ ಅಪಹರಿಸುತ್ತೀಯ ಮನವ ಅಪಹರಿಸುತ್ತೀಯ ಇವನ ತಕ್ಕವನು ಮನವನ ಪಗರಿಸುತ್ತೀಯ ಇವ ನನಗೆ ತಕ್ಕವನು ಇವ ನನಗೆ ತಕ್ಕವನು ಎನಿತು ವಶವಾಗನು ಎನಗಿವನು ಎನಿತು ವಶವಾಗನು ಎನಗಿವನು ಮನವನ ಪಗರಿಸುತ್ತೀಯ ಇವ ನನಗೆ ತಕ್ಕವನು ಎನಿತು ವಶವಾಗನು ನನಗಿವನು ಎನಿತು ವಶವಾಗನು ಎನಿತು ವಶವಾಗನು ಎನಗಿವನು ಮನವನ ಪಗರಿಸುತ್ತೀಯ ಇವ ಎನಗೆ ತಕ್ಕವನು ಮನವನ ಪಗರಿಸುತ್ತೀಯ ಇವ ಎನಗೆ ತಕ್ಕವನು ಎನಿತು ವಶವಗನು ತನಗಿವನು ಎನಿತು ವಶವಗನು ತನಗಿವನು ಶುಭ್ರಾಂಗ ಎನ್ನುವ ಹಾಗೆ ಹೇಳಿದ್ರಲ್ಲ, ಅವರನ್ನು ನೋಡುವಾಗ ನನ್ನ ಮನ್ಮನದ ಭಾವನೆಗಳೆಲ್ಲ ಬದಲಾಗಿ ಹೋಯಿತು. ಮನವ ಅಪಹರಿಸುತ್ತೀಯ ಇವ ನನಗೆ ತಕ್ಕವನು. ದಿನವೊಂದಕ್ಕೆ ಸಾವಿರಾರು ಜನರ ಮುಖ ಸಂದರ್ಶನವನ್ನು ಮಾಡುವಂತಹ ನನಗೆ ಹಿಂದೆಂದೂ ಆಗದಿರುವಂತಹ ಒಂದು ವಿಚಿತ್ರವಾದಂತಹ ಅನುಭವ ಇವರನ್ನು ನೋಡಿದಾಗ ಆಯ್ತು ಸ್ವಾಮಿ. ಹಾ, ನನ್ನ ಚಿತ್ತವನ್ನು ಆಕರ್ಷಿಸಿದವರು ಇವರಿದ್ದಾರೆ. ಹಾ, ನನಗೆ ಮದುವೆ ಎನ್ನುವಂತಹ ಶುಭ ಸಂಸ್ಕಾರ ಆಗುದಿದ್ರೆ ಅದಕ್ಕೆ ಸರಿಯಾದಂತಹ ವರ ಇವರೇ ಅಂತ ನಾನು ಯೋಚಿಸಿದ್ದೇನೆ. ಹೀಗಾಗೋದಕ್ಕೂ ಕಾರಣ ಉಂಟು. ಅವರ ರೂಪ ಸ್ವಾಮಿ, ಅವರ ರೂಪದ ಕುರಿತಾಗಿ ಹೇಳಬೇಕು ಅಂತಾದ್ರೆ ಹೇಗಿದ್ದಾರೆ ಗೊತ್ತುಂಟಾ? ವರ್ಣಿಸಲಿ
ಸುಂದರನ ಮಿಗೆ ಪೂರ್ಣಿಮೆ ಚಂದಿರ ವದನ ಸುಂದರ ವದನ ಚಂದಿರ ವದನ ಸುಂದರ ವದನ ಚಂದಿರ ವದನ ಸುಂದರ ವದನ ವರ್ಣಿಸಲಿ ಸುಂದರನೋ ದಿನತ ದಿನತ ತರ್ಗಡ ದಿನತೈ ತರ್ಗಡ ದಿನತ ತರ್ಗಡ ದಿನತೈ ದಿನತ ದಿನ ದಿನತೈ ಗಿಡ 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 ವರ್ಣಿಸಲಿ ಸುಂದರನೋ ವರ್ಣಿಸಲಿ ಸುಂದರನೋ ಸುಂದರ ಸುಂದರ ವದನ ನಿರ್ಣಗಿಸಿದೆ ನೃಪ ಚಿನ್ನನಿವನೋದಿತ ನಿರ್ಣಗಿಸಿದೆ ನಿರ್ಣಯಿಸಿದೆ ನೃಪ ಚಿನ್ನ ಇವನೋದಿತ ಎನ್ನೋಳ ಆಶಯವನ್ನು ಯಾಚಿಸುವರೆ ಎನ್ನೋಳ ಆಶಯ ಎನ್ನೋಳ ಆಶಯವನ್ನು ಯಾಚಿಸುವರೆ ನಿರ್ಣಯಿಸಿದೆ ನೃಪ ಚಿನ್ನ ನಿವನುದಿಟ ಎನ್ನೊಳಗಾಶಯವನ್ನು ಯಾಚಿಸುವರೆ ಎನ್ನೊಳ ಆಶಯವನ್ನು ಯಾಚಿಸುವರೆ ವರ್ಣಿಸಲಿ ಸುಂದರನ ಮಿಗೆ ಪೂರ್ಣಿಮೆ ಚಂದಿರ ವದನ ಸುಂದರ ವದನ ಚಂದಿರ ವದನ ವದನ ಚಂದಿರ ವದನ ಆ ನಿರ್ಣಯಿಸಿದೆ ನೃಪ ಚಿನ್ನ ಇವನು ಎನ್ನೊಳ ಆಶಯವನ್ನು ಯಾಚಿಸುವರೆ ಎನ್ನೊಳ ಆಶಯವನ್ನು ಯಾಚಿಸುವರೆ ವರ್ಣಿಸಲಿ ಸುಂದರನ ಮಿಗೆ ಪೂರ್ಣಿಮೆ ಚಂದಿರ ವದನ ಸುಂದರ ವದನ ಚಂದಿರ ವದನ ಸುಂದರ ವದನ ಚಂದಿರ ವದನ 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 ವರ್ಣಿಸಲಿ ಸುಂದರನ ಮಿಗೆ ಪೂರ್ಣಿಮೆ ಚಂದಿರ ವದನ ದಿನ ದಿನ ತಾಂ ತಾಂ ದಿನ ತೈ ತೈ ದಿನ ತಾಂ ತಾಂ ದಿನ ತಂದರಿ 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 ತಂದರಿ
ತದೈ ತದಿ ತದೈ ತದಿ 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 ವರ್ಣಿಸಲಿ ಸುಂದರನ ಮಿಗೆ ಪೂರ್ಣಿಮೆ ಚಂದಿರವದನ ಸುಂದರವದನ ವರ್ಣಿಸಲೇನು ಸುಂದರನ ಪೂರ್ಣ ಚಂದ್ರಮನಂತಹ ಅವರ ಮುಖ, ಇನ್ನು ಅವರ ಮೀಸೆ ಅಂತ ಹೇಳಿದ್ರೆ ಇಡೀ ಮುಖಕ್ಕೆ ಒಂದು ಮೀಸೆ. ಆಶ್ಚರ್ಯ ಆಗಿದ್ ಮತ್ತೆಂತಲ್ಲ ಸ್ವಾಮಿ, ಗಂಡಸರಲ್ಲಿ ಇಷ್ಟು ಜನದವರು ಇರ್ತಾರ ಇನ್ನು ಹಾಗೆ ಕುಡಿ ಮೀಸೆ. ಹಾಗಾಗಿ ಈ ವಿಚಾರವನ್ನು ನನ್ನಲ್ಲಿ ಇರಿಸಿಕೊಳ್ಳುವುದಲ್ಲ, ಆದಷ್ಟು ಬೇಗ ಮಾವನಲ್ಲಿ ಹೇಳಬೇಕು. ಪರಿಯ ನರಿಯುತ್ತ ಶ್ವೇತ ದತ್ತ ಬಂಗಡಿ ಮೀನ ಅದೆಲ್ಲ ಸಿರಿ ಸಿಟ್ಟು ಬಂತಲ್ಲ, ನನಗೂ ಸಿಟ್ಟು ಬಂತು. ನನ್ನ ಮಗಳು ಅನ್ಯಾಯ ಮಾಡಿದ್ದೆ, ಅವರು ಆಸಿತ್ತಿಲ್ಲ. ನೀವು ಹೋಗ್ತೀರಾ, ಒಟ್ಟು ನಾನು ಬರ್ತೇನೆ. ಬಿಡುದಿಲ್ಲ ಅವನನ್ನ, ಹೋಗೋಣ ಜುಟ್ಟವನು ಹೇಳ್ತು. ಪಾಪಿ ಮಗನೇ, ನನ್ನ ಮಗಳ ಮದುವೆ ಆಗ್ತೇ ಇಲ್ವಾ? ಸಿಟ್ಟಿಲ್ಲ ಆಗುದಿಲ್ಲ ಹೇಳ್ತಿದ್ದ. ಹೌದು, ಆಗುದಿಲ್ಲ ಅಂದ್ರೆ ಅವನ ಕಡಿದು ಒಣಗಡಿ ಚಾಟಿ ಬಾಗುದ್ರ ಬಾಯಿ ರುಚಿ ನೋಡಿ. ಚಾಟಿ ಬಂಗಡಿ ಒಣ ಶೆಟ್ಲಿ ಅಲ್ವಾ? ನೀವು ಮಾತಾಡಿಸುವಾಗ ಇಲ್ಲಿ ಮಾತಾಡಿಸೋದು, ಸೀಳುವಾಗ ಅದೆಲ್ಲ ಎಲ್ಲಿ ಆದ್ರೂ ಅವನನ್ನ ಕೊಂದೆಂತಾದ್ರೆ ಏನೆನ್ನುವುದನ್ನ ಒಮ್ಮೆ ಆಲೋಚನೆ ಮಾಡಿದ್ಯಾ? ಸಾಕಪ್ಪ ಆದ್ರೂ ಅಷ್ಟಾದ್ರೂ ಕಲ್ಪನೆ. ಸಿಟ್ಟು ಬಂದ ನಾಯಿ ಹೇಳ್ಬಿಟ್ಟೆ, ಅವನ್ ಕೊಂದ ಮಗಳ ಗತಿ ಏನು ಹಾಗಾಗ್ಬಾರ್ದು. ಇದು ನಾಯಿ ನಾನು ಉಳಿದೇಬೇಕಾ? ಉಳಿಬೇಕು. ನಂಗೆ ಸಮಸ್ಯೆ ಆಗ್ತದೆ. ಮಗಳು ಸರಿಯಾದ ದಡ ಸೇರುವವರೆಗೆ ನೀವು ಇರ್ಲೇಬೇಕು. ದೋಣಿಯ ಮಾಡಿ ಕೊಡಿ, ದೋಣಿಯ ಮಾಡಿ ಕೊಡಿ, ನನಗೊಂದು ದೋಣಿಯ ಮಾಡಿ ಕೊಡಿ ಕೊಡಿ, ಒಟ್ಟಿ ದೋಣಿ ಒಂದು ದೋಣಿಯ ಮಾಡಿ ಕೊಡಿ. ದೋಣಿಯ ನಡೆಸುತ್ತ ಗಾಳವ ಹಾಕುತ್ತ ತಾಗ್ತಾನ ದೋಣಿಯ ನಡೆಸುತ್ತ ಗಾಳವ ಹಾಕುತ್ತ ಕಾಣಿಯ ಹಿಡಿಯುವೆನು ಜಗ್ಗಿನ ಕಾಣಿಯ ಮಾಡಿಕೊಡಿ, ಗಾಳವ ಹಾಕುವೆನು. ನಾ ಉಳಿಬೇಕು ಅಂತ ಆದ್ರೆ ನೀವು ಉಪಕಾರ ಮಾಡ್ಬೇಕು. ನಾವು ದೋಣಿ ಮಾಡಿಕೊಡಿ. ಹೇಗೂ ನಿಮ್ಮಲ್ಲಿ ಯಾರು ಮೀನು ಪದಾರ್ಥ ಮಾಡುವುದಿಲ್ಲ, ನಾನೇ ವ್ಯವಸ್ಥೆ ಮಾಡ್ಕೊಳ್ತೆ. ನೀನೇ ಮೀನು ಇಟ್ಕೊಡ್ತೀನಿ. ಹೌದು, ಹೊಡ್ಕೊಂಡು ನಾನೇ ತಯಾರು ಮಾಡ್ಕೊಂಡು ನಾನೇ ಊಟ ಮಾಡ್ತೆ. ವ್ಯವಸ್ಥೆ ಮಾಡ್ಕೊಳ್ಬೇಕಾ? ಈ ವಯಸ್ಸಲ್ಲಿ ಗಾಳ ಹಾಕ್ರೆ ಅದ ಆಗ್ತದ? ದೋಣಿ ಉಂಟು ನಿಮ್ಮ ಹತ್ರ? ನಮ್ಮ ಹತ್ರ ಹೊಸಟ್ಟಿಲ್ಲ, ಹಾಗಂತ ಒಂದು ಹಳತು ಒಂದು ಉಂಟು. ಹಾಳತ್ತಿರ್ಲಿಲ್ಲ, ನಮ್ಗೆಲ್ಲ ಹಾಳತ್ತೇನಿಲ್ಲ. ನನ್ನ ಪ್ರಾಯದ ಕಾಲದಲ್ಲಿ ನಾವು ಪತಿ ಪತ್ನಿಯರು ಆಗಾಗ ಜಲವಿಹಾರಕ್ಕೆ ಹೋಗುವಾಗ ಬಳಸ್ತಾ ಇದ್ದದ್ದು ಉಂಟಾ? ಆದ್ರೆ ಒಂದುಂಟು. ಏನಾಯ್ತು? ಅದು ಓಣಿಯಲ್ಲಿ ಒಂದ್ ಕಡೆ ಹೊಟ್ಟೆ ಉಂಟು. ಒಂದೇ ಅಲ್ಲ, ಒಂದು ಹೊಟ್ಟೆಲ್ಲ ತೊಂದರೆ ಇಲ್ಲ. ಅಂದ್ರೆ ಅದು ನಿಮ್ ಲೆಕ್ಕ ಒಂದು ಹೊಟ್ಟೆ ಉಂಟು. ನೀರಿಗೆ ಇಳಿಸಿದಾಗ ನೀರು ಬರ್ತಾರೆ, ನೀರು ಬರ್ತದೆ ಅಂತಲ್ವಾ? ಹೌದು, ಸಮಸ್ಯೆ ಇಲ್ಲ. ಒಂದು ಹೊಟ್ಟೆ ಉಂಟಾ, ಮತ್ತೊಂದು ಹೊಟ್ಟೆ ಮಾಡ್ರೆ ಸರಿ.
ಅದಕ್ಕೆ ಅದ್ರಲ್ಲಿ ಬಂದ್ ನೀರು ಇದ್ರಲ್ಲಿ ಹೋಗ್ತಾ ಇರ್ತದೆ. ಹಕ್ಕೆ ಉಂಟು ತಲೆಗೆ. ಬುದ್ಧಿವಂತನೇ. ಮತ್ತೆ ಬೇಡಪ್ಪ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ಕೊಳ್ತೆ, ಹೊಟ್ಟೆ ಮುಚ್ಕೊಳ್ತೆ. ಹೊಟ್ಟೆ ಮುಚ್ಚಿ ತೋಳ ಮೇಲೆ ಕೂತ ಗಾಳ ಹಾಕದೆ ಅಂದ್ರ ಮೀನು ಕಚ್ಚೆ ಕಚ್ಚ ಎಂತ ಗಾಳಲ್ಲ ಕಾಂಗುತ್ತಾನ ಯಾರ ಕೊಚ್ಚುತ್ತೆ. ಅದ್ರ ನಿಮ್ ಲೆಕ್ಕ ನೀವೆಲ್ಲ ಮಾತ್ರ ಗಾಳ ಹಾಕೋದು, ನಂಗೆ ಹಾಕ್ಲಿಕ್ಕೆ ಬರುದಿಲ್ಲ ಅಂತ. ನಾ ಹೇಳುದಿಲ್ಲ. ನೀ ಆ ವಿಷಯದಾಗ ಇಲ್ಲ ಬಿಡ. ಅವಲ್ಲ ಅನಿವಾರ್ಯತೆ ಇಲ್ಲ, ಅಗತ್ಯ ಇಲ್ಲ. ಅವ್ನು ಒಳ್ಳೆ ಹುಡುಗ, ಆ ಮಟ್ಟಿಗೆ ಐತಲ್ಲ ಇನ್ನು. ಈ ವಿಷಯ ಬಂಗಾರ ತೊಡ್ತಾವ ಅದಲ್ಲ ಅಂದ್ರೆ ನಾ ಗಾಳ ಹಾಕ್ತೆ ಅಂದ್ರ ಮೊದ್ಲಿನ ಗಾಳ ಹಾಕಿದ ಕಡಿಮೆನ ಬಲೆ ಹಾಕಿ ಮೀನ್ ಹಿಡ್ದವ. ಗಾಳ ಹಾಕುದೇ ಇಲ್ಲ ಅಂತಲ್ಲ, ನಾನು ಗಾಳ ಹಾಕಿದ್ನ ಮೀನ್ ಕಚ್ಚಂತೆ ಲೆಕ್ಕ. ಯಾಕೆ ಮೀನ್ ಇದ್ದಲ್ಲೇ ನಾ ಗಾಳ ಹಾಕ್ತೆ. ಕೆಲವ್ರು ನೋಡ್ಬೇಕು, ಬೆಳಗಿನ ಸಾಯಂಕಾಲದವರೆಗೆ ಗಾಳ ಹಾಕುದು, ರಾತ್ರಿ ಬೆಳಗುವರೆಗೆ ಗಾಳ ಹಾಕುದು, ಅದಕ್ಕೆ ಹಚ್ಚುವುದಿಲ್ಲ, ಇವ್ರು ಬಿಡುವುದಿಲ್ಲ. ಆ ಸಮಸ್ಯೆ ಬೇಡ. ಹೊಟ್ಟೆ ನೋವು, ಹೊಟ್ಟೆ ನೋವು, ಹೊಟ್ಟೆ ನೋವು. ದೊಡ್ಡ ಮಗು ಆಯ್ತಂತ.